ಕಟ್ಟಿ ಕೆಳಗಡೆ ಇಳಿಯೋಕ್ಕೆ ಇಬ್ಬರು ಇಳಿದ್ಬಿಟ್ಟಿದ್ದಾರೆ. ಒಬ್ಬನು ಇಳಿಯೋದಕ್ಕೆ 10 ನಿಮಿಷ ತಗೊಂಡಿದ್ದಾನೆ. ಹಾರ್ಲೋ ಬೇಡವೋ, ಬಿದ್ದರೆ ಸತ್ತೋಯ್ತೀನಿ, ಒಂದು ಆಕ್ಷನ್ ಬ್ಲೇಡ್ ತಗೊಂಡ್ರೆ ಅರ್ಧ ಗಂಟೆ ಎಲ್ಲ ಕೂಯ್ದು ಬಿಡ್ಬೋದು ಅದನ್ನ ಕೆಳಗಡೆ. CCTV ನಲ್ಲಿ ರಾತ್ರಿ ಹಗಲು ಒಬ್ಬರು ಯಾವತ್ತು 24 ಗಂಟೆ ಮುಂದೆ ನಿಂತ್ಕೊಂಡು ಒಬ್ಬರು ನೋಡ್ತಿರ್ತಾರೆ. ಈಗ ಪೊಲೀಸ್ನವ್ರಿಗೆ ಹಾಕಿ ಅವರಿಬ್ರು ಮಲಗಿಬಿಟ್ಟಿದ್ದಾರೆ. ಯಾಕಂದ್ರೆ ಪ್ಲಾನ್ಗಳಿಗೆ ಪೆನ್ನು ಪೆನ್ಸಿಲ್ ಇಲ್ಲ, ಜೊತೆಗೆ ಕೂತಿರ್ತಾರೆ, ಮಾತಾಡ್ಕೊಳ್ತಾರೆ. 2023-24 ಇಸ್ವಿನಲ್ಲಿ ಅದು ಕೇಸ್ ಆಗಿರೋದು. ಅವರು ಜೈಲಿನಲ್ಲೇ ಕೊಳೆಯುವಂಥ ಪರಿಸ್ಥಿತಿ, ಕೂತ್ಕೊಂಡು ಮಾತಾಡಿದ್ದಾರೆ, ನಾವು ಇದ್ರೆ ಈ ಜೈಲಿನಲ್ಲಿ ಇರ್ತೀವಿ. 3:30 4:00 ಟೈಮ್ನಲ್ಲಿ ಇದು ನಡೆದಿದೆ. ಫಸ್ಟ್ ಬ್ಯಾರಕಲ್ಲಿ 3:30 4 ಗಂಟೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ 24-25 ವರ್ಷದ ಒಳಗಡೆನೆ ಇದ್ದಾರೆ ಅಂತ ನನಗೆ ಇದೆಲ್ಲ ರೆಕಾರ್ಡ್ ನೋಡಿದ್ದು ಗೊತ್ತಾಗಿ. ಸೊ ಅವರೆಲ್ಲ ಹಿಂಗ್ ಮಾತಾಡ್ಕೊಂಡು ಅವರು ಒಂದು ಆಕ್ಷನ್ ಮಾಡಿ ಸರಿ. 3 ಆರೋಪಿಗಳೇನಿದ್ರು ಯಾರು ಸರ್? ಫಸ್ಟ್ ಗೆ ಆರೋಪಿ ಅಂದ್ರೆ ಮಸ್ತಾನ್ ಏನ್ ಸರ್? ಅವನು ಜೀವಾವಧಿ ಶಿಕ್ಷೆ ಕೈದಿ. ಮಸ್ತಾನ್ ಪೋಸ್ಕೋ ಕೇಸಲ್ಲಿ ಬಂದಿರ್ತಾನೆ. ಇದಕ್ಕೆಲ್ಲ ಮಾಸ್ಟರ್ ಮೈಂಡೆಡ್ ಅಂತ ಹೇಳ್ತಾರೆ ಈಗ ಮಾಧ್ಯಮಗಳಲ್ಲಿ. ಮತ್ತೆ ಜೀವಿತಾವಧಿ ಅಂದ್ರೆ ಜೀವಾವಧಿ ಶಿಕ್ಷೆ ಅಂದ್ರೆ 20 ವರ್ಷ. ಜೀವಿತಾವಧಿ ಜೀವವಿರೋವರೆಗೂ ಜೈಲಿನಲ್ಲಿ ಅಂಟಿಲ್ ದಿ ಎಂಡ್ ಆಫ್ ದಿಸ್ ಲೈಫ್. ಈ ಮಸ್ತಾನ್ ಅನ್ನೋನು 20 ವರ್ಷ ಪೋಸ್ಕೋಡ್, ಅವನು ಜೀವಿತಾವಧಿ ಕೆಲಸ. ಯಾರು ಈಗ ಸಂತೋಷ್ ಇದಾರಲ್ಲ, ಅವನು ಜೀವಿತಾವಧಿ ಅಂದ್ರೆ ಜೀವ ಇರೋವರೆಗೂ ಅವನಿಗೆ ಜೈಲೇ. ಯಾಕಂದ್ರೆ ಅವನಿಗೆ ಯಾವುದೇ ಅವಧಿ ಪೂರ್ವ ಬಿಡುಗಡೆ ಇಲ್ಲ. ಅದು ಅವನು ತಲೆನಲ್ಲಿ ಬಂದಿದೆ. ನಾನು ಎಸ್ಕೇಪ್ ಆಗಿ ಬೇರೆ ಕಡೆ ಎಲ್ಲೋ ಹೋಗಿ ನನ್ನ ಜೀವನ ಕಟ್ಕೊಂಡ್ರೆ ನಾನು ಕಟ್ಕೊಂಡಂಗೆ, ಇಲ್ಲ ಅಂದ್ರೆ ಸಾಯೋವರೆಗೂ ನಾನು ಜೈಲು ಅನ್ನೋದು ಅವನಿಗೆ ಕನ್ಫರ್ಮ್ ಆಗಿದೆ. ಅದಕ್ಕೆ ಈಗ ಏನಾಗಿದೆ, ಈಗ ಅವನ್ನೇ ಫಸ್ಟ್ ಹಿಡಿದಿದ್ದಾರೆ ಅನ್ಸುತ್ತೆ. ಈಗ ತಿಳ್ಕೊಬೇಕು ಅವರು. ಈಗ ನಾವೆಲ್ಲೋ ಹೋಗಿ ಜೀವನ ಮಾಡೋ ಬದಕ್ಕೆ ಜೈಲಿನಲ್ಲೇ ಒಳಗಡೆ ಒಳ್ಳೆಯ ಜೀವನವನ್ನ ನಡೆಸಿ ನಾನು ಒಳ್ಳೆಯವನು ಅಂತ ಪ್ರೊಜೆಕ್ಟ್ ಮಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ಅವನು ಬಿಡುಗಡೆ ಆಗ್ಬೋದಿತ್ತು ಏನೋ. ಆದ್ರಿಂದ ಯಾವುದೇ ಒಬ್ಬ ಬಂದಿ ಒಳಗಡೆ ಹೋದ್ಮೇಲೆ ಅದನ್ನ ನಾನು ಹೊರಗಡೆ ಹೋಗ್ತೀನಿ, ನಾನು ಈ ಸರ್ಕಾರವನ್ನ ಅಥವಾ ಇದು ನ್ಯಾಯಾಂಗ ಬಂಧನವನ್ನ ಮೀರಿ ಹೊರಗಡೆ ಹೋಗಿ ನಾನು ಬದುಕ್ತೀನಿ ಅನ್ನೋದ್ರ ಬಗ್ಗೆ ಚಿಂತೆ ಬಿಟ್ಬಿಟ್ಟು ಜೈಲಿನ ಒಳಗಡೆನೆ ಪರಿಪೂರ್ಣವಾಗಿ ರಿಫಾರ್ಮ್ ಆಗೋದ್ರ ಬಗ್ಗೆ ಯೋಚನೆ ಮಾಡೋದು. ಸಾಗರ್ ಅವನಿಗೆ ಜೀವಾವಧಿ 20 ವರ್ಷ. ಬಟ್ ಜೀವಾವಧಿ ಅಂದರೆ ಈಗ 20 ವರ್ಷ ಅಂದರೆ ಅವನಿಗೆ ರೆಮಿಷನ್ ಅದು ಇದು ಕೊಟ್ಟರೆ 14 ವರ್ಷಕ್ಕೆ ರಿಲೀಸ್ ಆಗ್ತಾನೆ. ಯಾವುದೇ ರೇಪ್ ಕೇಸ್ನ ಕನ್ಸಿಡರ್ ಮಾಡಬೇಡಿ ಅಂತ ಒಂದು ಸರ್ಕಾರದ ಆದೇಶ. ಇಬ್ಬರಿಗೆ 20 ವರ್ಷ ಅಂದರೆ ನಾನು ಹೇಳಿದ್ದೆ, ಹೈಕೋರ್ಟು ಸುಪ್ರೀಂ ಕೋರ್ಟು ಇದರಲ್ಲೆಲ್ಲ ಅಪೀಲ್ ಮಾಡಿ ಅವರು ಕೇಸ್ನ ಇನ್ನೂ ಕಡಿಮೆ ಮಾಡ್ಕೋಬಹುದು, ಅಥವಾ ಇಲ್ಲ ಅಂದರೆ ಹಿಂಗೆ ಕನ್ಫರ್ಮ್ ಆಗ್ಬೋದು. ಕನ್ಫರ್ಮ್ ಆದರೆ ಜೀವಿತಾವಧಿ, ಮತ್ತೆ 20 ವರ್ಷ ಆದರೆ ಇವನು 20 ವರ್ಷ ಮಿನಿಮಮ್ ಇಬ್ಬರಿಗೆ, ಒಬ್ಬರಿಗೆ ಜೀವಿತಾವಧಿ. ಎಲ್ಲ ಆಪ್ಷನ್ ಕಳ್ಕೊಂಡ್ರು. ಯಾವುದೇ ಥರದ ಸರ್ಕಾರಿ ಬೆನಿಫಿಟ್ಸ್ ಯಾವುದು ಸಿಗಲ್ಲ ಅವ್ರಿಗೆ. ಮಾಡದೆ ರಿಫಾರ್ಮ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದೇ ಗುಲ್ಬರ್ಗಾ ಜೈಲಿನಿಂದ 3 ಜನ ಎಸ್ಕೇಪ್ ಆಗಿದೆ ಅಂತ ಎಲ್ಲ ಟಿವಿಗಳಲ್ಲೂ ನ್ಯಾಷನಲ್ ವೈಸ್ಡ್ ನ್ಯೂಸ್ ಆಗಿತ್ತು. ಇವನ್ ಈಗ ಹೊರ ದೇಶಗಳು ಅದು ನ್ಯೂಸ್ ಆಗಿದೆ. ಯಾಕಪ್ಪ ಅಂದರೆ ನ್ಯೂಸ್ ಯಾಕೆ ಇದು ದೊಡ್ಡದಾಯಿತು ಅಂದರೆ, ಈಗ ಹೋಮ್ ಮಿನಿಸ್ಟ್ರು ಅದೇ ಜಿಲ್ಲೆಯವರು, ಅವರೇ ಇನ್ಚಾರ್ಜ್ ಆಫ್ ಗುಲ್ಬರ್ಗಾ. ಸೊ ಹಂಗಾಗಿ ಈಗ 3 ಜನ ಎಸ್ಕೇಪ್. ಜೈಲ್ ಅಂದಮೇಲೆ ಎಸ್ಕೇಪ್ ಅನ್ನೋದು, ಎಸ್ಕೇಪು, ಜಗಳ, ಗಲಾಟೆ ಇವೆಲ್ಲ ಸಾಮಾನ್ಯ. ಯಾಕಂದರೆ ಪಬ್ಲಿಕ್ಗೆ ಅದು ಗೊತ್ತಿಲ್ಲ. ಜೈಲ್ ಒಳಗಡೆನೂ ತುಂಬ ಜನ ಗಲಾಟೆ ಮಾಡ್ತಾರೆ, ಜೈಲ್ ಒಳಗಡೆ ಮರ್ಡರ್ ಆಗಿಬಿಡುತ್ತೆ, ಜೈಲ್ ಒಳಗಡೆ ಎಸ್ಕೇಪ್. ಜೈಲಿರೋರ್ಗೂ ಎಸ್ಕೇಪ್ ಅನ್ನೋ ವರ್ಡು ಇದ್ದೇ ಇರ್ತದೆ. ಸೊ ಎಸ್ಕೇಪ್ ಆಗಿದ್ದು ನಿಜ. ಅದು ಏನು ಈ ಹಿಂದೆ 10 ವರ್ಷದ ಹಿಂದೆ ಆಗಿತ್ತು, ಮತ್ತೆ ಅಲ್ಲಿ ರಿಪೀಟ್ ಆಯ್ತಲ್ಲ. ಈಗ ಡಿಸ್ಟ್ರಿಕ್ಟ್ ಅಲ್ಲಿ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಆ ಜಿಲ್ಲೆಯವರಾಗಿರೋದ್ರಿಂದ ಅದು ನ್ಯೂಸು ತುಂಬ ದೊಡ್ಡದಾಗ್ಬಿಡ್ತು. ಆ 3 ಜನ, ಇಬ್ಬರು ರೇಪ್ ಕೇಸ್ನವರು ಇದ್ದಾರೆ, ಒಬ್ಬರು ನವರಿದ್ದಾರೆ. ಒಬ್ರು 3 ಜನರಿಗೂ ಒಬ್ಬರಿಗೆ 20 ವರ್ಷ, ಇನ್ನೊಬ್ಬರಿಗೆ 20 ವರ್ಷ, ಇನ್ನೊಬ್ಬರಿಗೆ ಸಾಯೋವರೆಗೂ ಜೈಲು. ಸೊ ಅವರು 3 ಜನನು ಒಟ್ಟಿಗೆ ಇರ್ತಾರೆ, ಆ ಬ್ಯಾರಕ್ನಲ್ಲಿ ಇರ್ತಾರೆ. ನನಗನ್ನಿಸಿದ ಮಟ್ಟಿಗೆ ಅವರು ಒಬ್ಬರು ಈ ಕೆಲಸವನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರಿಂದ ಆಕ್ಷನ್ ಪ್ಲಾನ್ ಆಗಲ್ಲ. ಸೊ ಅವರೆಲ್ಲ ಒಂದೇ ಗ್ರೂಪ್ನವರು. 2023-24 ಇಸ್ವಿನಲ್ಲಿ ಅದು ಕೇಸ್ ಆಗಿರೋದು ಅವ್ರು. ಸೊ 20 ವರ್ಷ ಇಂದ್ರು ಇನ್ನೂ 2040 ಇಸ್ವಿವರೆಗೂ ಅವರು ಜೈಲಿನಲ್ಲೇ ಕೊಳೆಯುವಂಥ ಪರಿಸ್ಥಿತಿ, ಕೂತ್ಕೊಂಡು ಮಾತಾಡಿದ್ದಾರೆ, ನಾವು ಇದ್ರೆ ಈ ಜೈಲಿನಲ್ಲಿ ಇರ್ತೀವಿ, ಇಷ್ಟವರೆಗೂ ಇರಬೇಕು, ನಮ್ಮನ್ನು ಬೇರೆ ಯಾವುದೇ ಇದು ಇಲ್ಲ, ನಾವು ಹೋಗೋದೇ ಸರಿ ಅನ್ನೋ ತೀರ್ಮಾನಕ್ಕೆ ಆಕ್ಷನ್ ಮಾಡಿದ್ದಾರೆ, ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ಲಾನ್ಗಳಿಗೆ ಪೆನ್ನು ಪೆನ್ಸಿಲ್ ಇಲ್ಲ, ಜೊತೆಗೆ ಕೂತಿರ್ತಾರೆ, ಮಾತಾಡ್ಕೊಳ್ತಾರೆ. ಅದನ್ನ ಸಮಯ ಸಾಧಿಸಿ ಒಳಗಡೆ ಯಾವ ಥರ ಮೂಮೆಂಟ್ಸ್ ಎಲ್ಲ ನೋಡಿ. ಯಾವ ರೀತಿ ಎಕ್ಸಿಕ್ಯೂಟಿವ್, ಯಾವ ಬ್ಯಾರಕ್ ಸರ್ ನೆನಪಿದೆ? ಅದು 5ನೇ ಬ್ಯಾರಕ್ ಅಂತ ಇದೆ. ಅದು 5ನೇ ಬ್ಯಾರಕ್ ಹತ್ರ ಇದೆ. ಅದು 5ನೇ ಬ್ಯಾರಕ್ ಅಂದರೆ ಆ್ಯಕ್ಚುಲಿ 5ನೇ ಬ್ಯಾರಕ್ಕಿಂದ ಆ 3 ಜನನ್ನು ಇಟ್ಟಿದ್ರಂತೆ. ಆ ಬ್ಯಾರಕ್ಗೆ 1 ದಿನ ಮುಂಚಿತವಾಗಿ ಪೊಲೀಸ್ DIG ಅವರೇ ನಿಂತು ಖುದ್ದಾಗಿ ಅದನ್ನೆಲ್ಲ ಸರ್ಚ್ ಮಾಡಿಸಿದ್ದಾರೆ. ಆ ಟೈಮಲ್ಲಿ 1 ದಿನ ಮುಂಚಿತವಾಗಿ, 1-2 ದಿನ ಮುಂಚಿತವಾಗಿ ಕೂಡ ಸರ್ಚ್ ಮಾಡಿಸಿದ್ದಾರೆ. ಆ ಟೈಮಲ್ಲಿ ಎಲ್ಲ ರೆಗ್ಯುಲರ್ ಆಗಿ ಏನಿತ್ತು, ಹೇಗಿತ್ತು ಎಲ್ಲ ಸರಿಯೇ ಇದೆ. ಅದು ಏನಾಗಿದೆ, ಆ ಬ್ಯಾರಕ್ನಲ್ಲಿ
ಟಾಯ್ಲೆಟ್ ರೂಮ್ಗೆ ಅಂತ ಹೋದುವಾಗ ಎಲ್ಲ ಮಲಗಿರ್ತಾರೆ. ಏನೊಂದು ಬ್ಯಾರಕಲ್ಲಿ 40ರಿಂದ 30-50 ಜನ ಇರ್ತಾರೆ, ಎಲ್ಲ ನಿದ್ರೆ ಮಾಡ್ತಾರೆ. ಇವರು ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ರೆ ಮತ್ತೆ ಯಾರು ಹೋಗಲ್ಲ. ಆ ಟೈಮಲ್ಲಿ ಏನೋ ಒಂದು ಆಕ್ಷಲ್ ಬ್ಲೇಡ್ ಇಟ್ಕೊಂಡು ಒಂದೇ ಒಂದು ಕಂಬಿ ಮಧ್ಯ ಕುಯ್ದುಬಿಟ್ಟು ಅಲ್ಲಿಂದ ನುಗ್ಗಿದ್ದಾರೆ ಅವರು. ಟಾಯ್ಲೆಟ್ ಅಂದರೆ ಆ ಬ್ಯಾರಕ್ನಲ್ಲಿ ಒಳಗಡೆನೆ ಅಟ್ಯಾಚ್ ಆಗಿರ್ತದೆ. ಟಾಯ್ಲೆಟ್ ಬ್ಯಾರಕ್ ಒಳಗಡೆ ಅಲ್ಲಿಗೆ ಕಿಟಕಿಗಳು ಅಲ್ಲೇ ಇರ್ತದೆ, ಅಟ್ಯಾಚ್ ಆಗೇ ಇರುತ್ತೆ. ಸೊ ಆ ಥರ ಒಂದು ಮಧ್ಯದ ಒಂದು ಸರಳು ಕುಯ್ದುಬಿಟ್ಟು ಅದನ್ನು ಬೆಂಡ್ ಮಾಡಿ ಹೊರಗಡೆ ಹೋಗಿದ್ದಾರೆ. ಸುಮಾರು ಇವರು ಬ್ಯಾರಕ್ ನಂಬರ್ 5ರಲ್ಲಿ ಇರ್ತಾರೆ. ಬ್ಯಾರಕ್ ನಂಬರ್ 5 ಎಲ್ಲಿದೆ ಅಂತ ಗೊತ್ತೇ, ನೆನಪಿದೆನಾ? ಇದೆ. ಅದು ಬ್ಯಾರಕ್ ನಂಬರ್ ಸ್ವಲ್ಪ ಆಫೀಸಿಂದ ಮುಂದೆ ಹೋದರೆ ಮತ್ತೆ ಎರಡುಗಡೆ ಅಂದರೆ ಫೀಮೇಲ್ ಯಾರ್ಡ್ಗೆ ಸ್ವಲ್ಪ ಮುಂದೆ ಫೀಮೇಲ್ ಯಾರ್ಡ್ ಹೋಗ್ತೀವಿ. ಫೀಮೇಲ್ ಯಾರ್ಡಿಂದ ಸ್ವಲ್ಪ ಮಧ್ಯದಲ್ಲಿದೆ 5ನೇ ಬ್ಯಾರಕ್ ಇದೆ. ಅದೇನು ಮಾಡಿದ್ದಾರೆ, ಫೀಮೇಲ್ ಬ್ಯಾರಕ್. ಅಲ್ಲಿಂದ ಮೇನ್ ಗೋಡೆ ಎಷ್ಟು ದೂರ ಸರ್? ಏನು ಒಂದು 100 ಮೀಟರ್ಸ್ ಇರ್ಬೋದು ಉದ್ದ. ಮೇನ್ ವಾಲ್ 100 ಮೀಟರ್ಸ್ ಅಷ್ಟೇ. ಅದ್ರ ಹೊರಗೆ ಬಂದ್ರೆ ಏನು ಕಾಣುತ್ತೆ ಸರ್? ಸೀದಾ ಹೊರಗಡೆ ಜಮೀನಿದೆ. ಹೊರಗಡೆ ಔಟ್ರ್ ವಾಲ್ ಏನಿದೆ, ಔಟ್ರ್ ವಾಲ್ನಲ್ಲಿ ಜಮೀನಿದೆ. ಮುಂದ್ಗಡೆ ಆಫೀಸ್ ಎಲ್ಲ ರಸ್ತೆ ಇದೆ. ಪಕ್ಕದಲ್ಲಿ ಹನುಮಾನ್ ಟೆಂಪಲ್ ಇದೆ. ಆ ಕಡೆ ಲೆಫ್ಟ್ ಸೈಡಲ್ಲಿ ಕ್ವಾರ್ಟರ್ಸ್ ಇದೆ. ಅವ್ರೇನು ಮಾಡಿದ್ದಾರೆ, 1 ಮತ್ತು 2ನೇ ಬ್ಯಾರಕ್ಕಿನ ಮಧ್ಯ ಆಕ್ಷನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನಾಗಿದೆ, ಅದ್ರ ಮುಂದೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಹೊಸದಾಗಿ. ಈಗ ಬ್ಯಾರಕ್ ಜೈಲೊಳಗೆ ಬ್ಯಾರಕ್ ಕಟ್ತಾ ಇದ್ದಾರೆ. ಆ ಬ್ಯಾರಕ್ ಕಟ್ತಾ ಇರೋ ಕಡೆ ಇವರು ಏಣಿ ಮಾಡಿ ಅದನ್ನ ಇಟ್ಟಿದ್ದಾರೆ. ಅದು ಸರಿ, ಬ್ಯಾರಕ್ ಏಣಿ ಕೆಲಸ ಇರ್ತದಲ್ಲ, ಪಿಳ್ಬಿಡಿ ಕೆಲಸ, ಅದು ಇವರು ತಿಳ್ಕೊಂಡಿದ್ದಾರೆ, ಅವರು ನೋಡಿಲ್ಲ. ಸೊ ಇವರು ಆ ಥರ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು ಅಂತ ನನ್ನ ಊಹೆ ಅಷ್ಟೇ. ಆ ಬ್ಯಾರಕ್ನಲ್ಲಿ ಎಷ್ಟು ಕೈದಿಗಳಿದ್ರಂತೆ? 40ರಿಂದ 50 ಜನ ಇರ್ತಾರೆ ನನಗೆ ತಿಳಿದ ಮಟ್ಟಿಗೆ. ಈಗ ಬ್ಯಾರಕ್ನಿಂದ ಹೊರಗೆ ಬರಬೇಕಾದ್ರೆ ಟಾಯ್ಲೆಟ್ನಿಂದಾನೇ ಪಾಸ್ ಆಗಿದ್ದಾರೆ ಸರ್? ಅದು ಟಾಯ್ಲೆಟ್ ಒಂದು ಹಿಂದ್ಗಡೆ ಒಂದು ಸೈಡಲ್ಲಿ ಇರ್ತದೆ. ಮಧ್ಯ ಇದ್ರೆ ಒಂದು ಸೈಡಲ್ಲಿ, ಒಂದು ಮುಂದ್ಗಡೆ ಸೈಡ್ ಅಥವಾ ಹಿಂದ್ಗಡೆ ಅಂತ ಇರ್ತೀವಲ್ಲ, ಹಿಂದ್ಗಡೆ ಸೈಡ್. ಈಗ ಟಾಯ್ಲೆಟ್ ಒಳಗಡೆ ಹೋದ್ರೆ ಅಲ್ಲಿ ಜನ ಯಾರು, ಯಾಕಂದ್ರೆ ಟಾಯ್ಲೆಟ್ ಹೋಗೋರೆಲ್ಲ ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲ ಅದನ್ನೇ ಯೂಸ್ ಮಾಡಬೇಕು. ಸೊ ಇವರು ಡೇ ಟೈಮ್ ಅಥವಾ ಯಾರು ಕೆಲಸದಲ್ಲಿ ಇಲ್ದಿರುವಾಗ ಅದು ಕಂಬಿ ಕುಯ್ದು ಮತ್ತೆ ಇವರು ಒಬ್ರಿಗೊಬ್ರು ಏಳಿಸಿ ಇವರೆಲ್ಲ ಎದ್ದು ಹೋಗುವಾಗ ಸುಮಾರು ಅದು ಎಷ್ಟು ಗಂಟೆಯಿಂದ 4ರಿಂದ 3:30 4:00 ಟೈಮ್ನಲ್ಲಿ ಇದು ನಡೀತಿದೆ. ಫಸ್ಟ್ ಬ್ಯಾರಕಲ್ಲಿ 3:30ರಿಂದ 4 ಗಂಟೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ತಿಂಗಳದಿಂದಾನೇ ಕೊರ್ದಿರ್ಬೋದು? ಇಲ್ಲ ಸರ್, ಅದೇನು 1 ತಿಂಗಳು ಬೇಕಾಗಿಲ್ಲ. ಅದಕ್ಕೆ ಇಷ್ಟು ಉದ್ದ ಒಂದು ಕಂಬಿ ಇರ್ತದೆ, ಇಷ್ಟು ಬೆರಳು ಗಾತ್ರದ ಒಂದು ಕಂಬಿ ಇರ್ತದೆ. ಒಂದು ಆಕ್ಷಲ್ ಬ್ಲೇಡ್ ತಗೊಂಡ್ರೆ ಅರ್ಧ ಗಂಟೆ ಎಲ್ಲ ಕುಯ್ದು ಬಿಡ್ಬೋದು ಅದನ್ನ ಕೆಳಗಡೆ. ಒಂದು ಆಕ್ಷಲ್ ಬ್ಲೇಡ್ ಇಟ್ಕೊಂಡ್ರೆ ಅದು ಕುಯ್ಯೋದೇನು ಸರ್? ಈಗ ಒಂದು ಸಣ್ಣ ಆಕ್ಷಲ್ ಬ್ಲೇಡ್ ಇದ್ರೆ ಆ ಕಂಬಿನ ಕುಯ್ದು ಬಿಟ್ಟು ಆಮೇಲೆ ಅದನ್ನ ಎತ್ತಿದ್ರೆ ಬೆಂಡ್ ಆಗೋಗ್ಬೇಕು, ಒಬ್ಬ ಪಾಸ್ ಆಗ್ಬೋದು. ಮಧ್ಯ ಈಗ 2 ಕಂಬಿ ಹಿಂಗೆ ಮಧ್ಯ ಒಂದೊಂದು ಅಡಿಲಿ ಒಂದೊಂದು ಕಂಬಿ ಇರ್ತದೆ ಅನ್ಕೋ. ಮಧ್ಯದ ಕಂಬಿ ಕುಯ್ದು ಬಿಟ್ರೆ 1 ಅಡಿ ಜಾಗ ಸಿಕ್ಕಿದ್ರೆ ಸಾಕಲ್ಲ ಸರ್ ನಿಮ್ಗೆ? 1-1.5 ಅಡಿ ಜಾಗ ಸಿಕ್ಕಿದ್ರೆ 1 ಅಥವಾ 2 ಕಂಬಿ ಕುಯ್ದ್ರೆ ಸಾಕು. ಕೆಳಗಡೆ ಕುಯ್ದು ಬಿಟ್ಟಾಗ ಹಿಂಗ್ ಮೇಲೆ ಎತ್ತರ ಬೆಂಡ್ ಆಗ್ಬಿಡುತ್ತೆ. ಹಳೆ ಕಬ್ಬಣ ಅಲ್ವಾ, 1969-70ನೇ ಇಸ್ವಿನಲ್ಲಿ ಕಬ್ಬಣದ ಹಾಕಿರೋ ಕಬ್ಬಣಗಳವೆಲ್ಲ. ಸೊ 1-2 ಕಂಬಿಯನ್ನ ಕುಯ್ದು ಬಿಟ್ಟು ಮಧ್ಯ ಮಾಡ್ಕೊಂಡು ಅಲ್ಲಿ ಹೊರಗಡೆಯಿಂದ ಟಾಯ್ಲೆಟ್ ಇರುತ್ತಲ್ಲ ಒಳಗೆ, ಅದಕ್ಕೆ ಫುಲ್ ಡೋರು ಮುಚ್ಚು ಆಗಿರುತ್ತೆ ಅಥವಾ ಓಪನ್ ಆಗಿರ್ತದೆ? ಕ್ಲೋಸ್ ಇರಲ್ಲ, ಅರ್ಧ ಅಷ್ಟೇ ಇರುತ್ತೆ. ಅಂದ್ರೆ ಕೂತ್ಕೊಳ್ಳೋದಕ್ಕೆ ಅವ್ರು ಕೂತ್ಕೊಂಡು ಟಾಯ್ಲೆಟ್ ಮಾಡೋಂಗೆ ಇರ್ತದೆ. ಬಟ್ ಬ್ಯಾರಕ್ಗೆ ಈಗ ಬ್ಯಾರಕ್ಕಿಂದ ಈಗ ಟಾಯ್ಲೆಟ್ ಇದೆ, ಆ ಬ್ಯಾರಕ್ ಹೊರಗಡೆ ಹೋಗ್ಬೇಕು, ಅದಕ್ಕೆ ಕ್ಲೋಸ್ ಮಾಡೋದಿಲ್ಲ, ವ್ಯವಸ್ಥೆ ಇಲ್ಲ, ಇರುವುದಿಲ್ಲ, ಓಪನ್ ಆಗಿರುತ್ತೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಎಲ್ಲ ಮಲಗಿರೋ ಟೈಮಲ್ಲಿ ಹಿಂಗ್ ಮಾಡಿ ಒಟ್ಟಿಗೆ ಹೊರಗಡೆ ಹೋಗಿ ಅವತ್ತೇ ಬೆಳಗ್ಗೆನೆ ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ ಅಂತೀರಾ? ಬೆಳಿಗ್ಗೆಯಿಂದ ಸಂಜೆವರೆಗೆ ಏನ್ ಬೇಕು ಮಾಡ್ಕೊಂಡಿದ್ದಾರೆ ಸರ್. ವರ್ಷಾನ್ಗಟ್ಲೆ ಅದನ್ನ ಪ್ರಿಪರೇಷನ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಹೋಗ್ಬೇಕು ಅಂತ ಮಾತಾಡ್ಕೊಂಡು ತುಂಬಾ ದಿವಸ ಎಕ್ಸಿಕ್ಯೂಟ್ ಯಾವಾಗ ಮಾಡ್ಬೋದು, ಏನ್ ಮಾಡ್ಬೇಕು ಅನ್ನೋದು ನೋಡ್ತಾರೆ ಅವ್ರು. ಯಾವ ಟೈಮಲ್ಲಿ ಸೆಕ್ಯೂರಿಟಿ ಕಡಿಮೆ, ಯಾವ ಟೈಮಲ್ಲಿ ಜನ ಮಲಗಿರ್ತಾರೆ, ಯಾವ ಟೈಮಲ್ಲಿ ಇಲ್ಲ. ಏನಾಗಿದೆ, ಹೊರಗಡೆ ಹೋದ್ಮೇಲೆ ಏನಾಗಿದೆ ಸರ್, ಪ್ರತಿದಿನ ಆವತ್ತು ಲಾಕಪ್ ಆಗುತ್ತೆ. ಲಾಕಪ್ ಆದಾಗ ಪ್ರತಿಯೊಂದು ಬ್ಯಾರಕ್ನಲ್ಲೂ ಎಣಿಸಿ ಇಷ್ಟು, ಆಮೇಲೆ ಸರ್ಚ್ ಮಾಡಿ ಯಾವುದೇ ಹಗ್ಗ, ಏಣಿ ಅಥವಾ ಕೌಂಟರ್ಬಂಡ್ ಆರ್ಟಿಕಲ್ಸ್ ಯಾವುದು ಸಿಗಲಿಲ್ಲ ಅಂತ ಹೇಳಿ ಸರ್ಟಿಫೈ ಮಾಡಿ ಗೇಟ್ನಲ್ಲಿ ಸೈನ್ ಮಾಡ್ತಾರೆ. ಇಲ್ಲಿ ಈಗ ನಾವು ಲಾಕ್ ಮಾಡಿದ್ದೀವಿ ಇಷ್ಟು ಜನರನ್ನ. ಸೊ ಆವತ್ತಿನ ಡ್ಯೂಟಿ ಆಫೀಸರ್ ಪೂರ್ತಿ ಇನ್ಚಾರ್ಜ್ ಆಗ್ತಾರೆ. ಆಮೇಲೆ ಫಸ್ಟ್ ರೌಂಡ್ ಆಫೀಸರ್ ಅಂತ ಇರ್ತಾರೆ, ಸೆಕೆಂಡ್ ರೌಂಡ್ ಆಫೀಸರ್ ಅಂತ, ಥರ್ಡ್ ರೌಂಡ್ ಆಫೀಸರ್. ದಿನಕ್ಕೆ 3 ಜನ ರೌಂಡ್ ಆಫೀಸರ್ ಇರ್ತಾರೆ ಸರ್. 9ರಿಂದ 12 ಗಂಟೆ ಒಳಗಡೆ ಒಬ್ರು, 12ರಿಂದ 3 ಗಂಟೆ ಒಳಗಡೆ ಒಬ್ರು ರೌಂಡ್ ಹಾಕ್ಬೇಕು. ಈಗ ರೌಂಡ್ ಆಫೀಸರ್ಸ್ ಅಂತ ಇರ್ತಾರೆ ಸರ್. ಆವತ್ತನ್ಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಒಬ್ರು ಇರ್ತಾರೆ, ಲಾಕಪ್ ಆಫೀಸರ್ ಡ್ಯೂಟಿ ಏನು, ಆವತ್ತು ಲಾಕ್ ಮಾಡಿದಾಗಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ಅನ್ಲಾಕ್ ಆಗೋವರೆಗೂ ಅವನ ಜವಾಬ್ದಾರಿ. ಏನೇ ನಡೆದ್ರು ಜೈಲ್ನ, ಓಕೆ, ಅವ್ರು ಇರ್ತಾರೆ, ಒಬ್ರು ಜೈಲರ್ ಅಧಿಕಾರಿ. ಅದು ಬಿಟ್ಟು 3 ಜನ ರೌಂಡ್ ಆಫೀಸರ್ ಹಾಕಿರ್ತಾರೆ. 9ರಿಂದ 12 ಗಂಟೆ, 12ರಿಂದ 3 ಗಂಟೆ, 3ರಿಂದ 6 ಗಂಟೆಗೆ ಇವರು
ಪ್ರತಿಯೊಂದು ಬ್ಯಾರಕ್ಕು ಮತ್ತು ಔಟ್ರ್ ವಾಲೆಲ್ಲ ರೌಂಡ್ ಹಾಕಿ ಸಿಬ್ಬಂದಿ ಎಚ್ಚರವಾಗಿ ಡ್ಯೂಟಿ ಮಾಡ್ತಿದ್ದಾರಾ, ಏನಾದರೂ ತೊಂದರೆ ಇದೆಯಾ ಅಂತ ವಿಚಾರಿಸ್ಕೊಂಡು ಹೋಗು. ಏನಾದರೂ ತೊಂದರೆ ಇದ್ದರೆ ಬರೀತಾರೆ, ಸಿಬ್ಬಂದಿ ಮಲಗಿದ್ರೆ ಅವ್ನಿಗೆ ಏಳಿಸಿ ಡ್ಯೂಟಿ ಮಾಡಿರಿ ಅಂತ ಹೇಳ್ತಾರೆ. ಈ ಥರ ವ್ಯವಸ್ಥೆ ಇರ್ತದೆ ಸರ್. ಮನಸ್ಥಿತಿ ಬರೋದಕ್ಕೆ ಪೋಸ್ಕೋದಲ್ಲಿ ಈಗ ಅವನಿಗೆ ಜೀವನ ಪರ್ಯಂತ ನೀನು ಜೈಲಿನಿರಬೇಕು ಅನ್ನೋ ಒಂದು ಇದಿರ್ತದೆ. ಅವನಿಗೆ ಯಾವುದೇ ಕಾರಣಕ್ಕೂ ನಾನು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟಲ್ಲಾಗಲಿ ನನ್ನ ಕೇಸ್ ಗೆಲ್ಲಲ್ಲ, ನಾನು ಇಲ್ಲಿದ್ದು ಪ್ರಯೋಜನ ಇಲ್ಲ, ಹೆಂಗಾದರೂ ಮಾಡಿ ಹೊರಗಡೆ ಹೋಗಿ ಎಲ್ಲೋ ಒಂದು ಜೀವನ ಮಾಡಬೇಕು ಅನ್ನೋದು ಅವ್ನ ಮೈಂಡಲ್ಲಿ ಬಂದ್ಬಿಟ್ಟಿರ್ತದೆ. ಇನ್ನು ಉಳಿದವ್ರನ್ನ ಅವನು ಏನು ಹೀಗೆ ಕೂತ್ಕೊಂಡು ಫ್ರೆಂಡ್ಲಿ ಡಿಸ್ಕಷನ್ ಮಾಡಿ ಹಿಂಗೆ ಹೋಗೋಣ, ಹೌದು ಏನಾದರೂ ಮಾಡೋಣ ಅಂತ ಎಲ್ಲ ಒಂದೇ ಮನಸ್ಥಿತಿ. ಒಂದು ಯಂಗ್ ಹುಡುಗರು ಇನ್ನವರು ಸುಮಾರು 23, 24, 25 ವರ್ಷದ ಒಳಗಡೆನೇ ಇದ್ದಾರೆ ಅಂತ ನನಗೆ ಇದೆಲ್ಲ ರೆಕಾರ್ಡ್ ನೋಡಿದ್ದು ಗೊತ್ತಾಗಿ. ಸೊ ಅವರೆಲ್ಲ ಹಿಂಗೆ ಮಾತಾಡಿಕೊಂಡು ಅವರು ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿರ್ತಾರೆ. ಪ್ಲಾನ್ ಮಾಡೋದಕ್ಕೆ ಅವ್ರು ಏನು ಪೆನ್ನು ಪೇಪರು ಸ್ಕೆಚ್ ಎಲ್ಲ ಹಾಕಂಗಿಲ್ಲ, ಕೂತ್ಕೊಂಡು ಒಬ್ರಿಗೊಬ್ಬರು ಮಾತಾಡ್ಕೊಂಡ್ರೆ ಅದೇ ಪ್ಲಾನ್. ಸೊ ಮಾಡಿ ಇದನ್ನು ಕಾರ್ಯಗತಗೊಳಿಸಿದ್ದಾರೆ ಅಂತ ನನ್ನ ಒಂದು ಊಹೆ. ಸೊ ಆ ನಂತರ ಆ ಟಾಯ್ಲೆಟ್ನಿಂದ ಹೊರಗಡೆ ಹೋಗಬೇಕಾದ್ರೆ ಪಕ್ಕದ ಬ್ಯಾರಕ್ನವ್ರ್ಸಾಗಲಿ ಮೇಲ್ಗಡೆ ಟವರ್ಗಳ ಮೇಲೆ ಜನ ಇರ್ತಾರೆ. ಹೋಗುವಾಗ ಅವ್ರ ಕಣ್ಣು ತಪ್ಪಿಸಿ ಹೆಂಗೋ ಅಲ್ಲಿ ಹೋಗಿದ್ದಾರೆ. ಹೋಗ್ಬಿಟ್ಟು ಆ ಏಣಿಯಿಂದ ಎಲ್ಲಿ ಏಣಿ ಬಚ್ಚಿಟ್ಟಿರ್ತಾರೆ ಅವರು, ಆ ಏಣಿಯನ್ನು ತೆಗೆದುಕೊಂಡು PWD ಕೆಲಸ ನಡೀತಾ ಇರೋ ಕಡೆ ಏಣಿಯನ್ನು ಇಟ್ಟಿರ್ತಾರಲ್ಲ, ಆ ಏಣಿಯನ್ನು ತಗೊಂಡು ಅಲ್ಲಿ ಗೋಡೆಗೆ ಇಟ್ಟಿರ್ತಾರೆ. ಅವರು ಉದ್ದೇಶ ಏನು, ಈ ಏಣಿ ಮೇಲೆ ಹತ್ತಿ ಅದೇ ಏಣಿಯನ್ನು ಎಳ್ಕೊಂಡು ಹೊರಗಡೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಹತ್ತಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದೇನಾಗಿದೆ, ಇವರು ಒಬ್ಬರು ಇಬ್ಬರು ಹತ್ತಿದ್ದಾರೆ, ಮೂರನೇವನು ಹತ್ತಿ ಆ ಏಣಿಯನ್ನು ತೆಗೆದುಕೊಳ್ಳೋದಕ್ಕೆ ಇವರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅಂದರೆ ಹೈಟ್ ಒಳಗಡೆಯಿಂದ ಇರೋ ಏಣಿಯನ್ನು ಎತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅದಕ್ಕೆ ಏನು ಮಾಡಿದ್ದಾರೆ, ಇಬ್ರು ಒಂದು ಕಂಬಳಿಯನ್ನ ಅಥವಾ ಬಟ್ಟೆಯನ್ನ ಕಟ್ಟಿ ಅದಕ್ಕೆ ಏನೋ ಒಂದು ಕಬ್ಬಣದ ರಾಡ್ ಮೇಲ್ಗಡೆ ಕಟ್ಟಿ ಕೆಳಗಡೆ ಇಳಿಯಕ್ಕೆ ಇಬ್ರು ಇಳಿದ್ಬಿಟ್ಟಿದ್ದಾರೆ. ಒಬ್ಬನು ಇಳಿಯೋದಕ್ಕೆ 10 ನಿಮಿಷ ತಗೊಂಡಿದ್ದಾನೆ. ಹಾರ್ಲೋ ಬೇಡವೋ, ಬಿದ್ದರೆ ಸತ್ತೋಯ್ತೀನಿ, ಈ ಥರ ಅವನು ಅಲ್ಲೇ ಕೂತ್ಕೊಂಡು, ಯಾಕಂದರೆ ಅವರ CCTV ಕ್ಯಾಮ್ರಾದಲ್ಲಿ ಅದು ಕಾಣ್ತಾ ಇದೆ. ಇವರು ನಿಂತ್ಕೊಂಡು ಏನಪ್ಪ ಮಾಡೋದು 10 ನಿಮಿಷ ಯೋಚನೆ ಮಾಡಿದ್ದಾನೆ. ಕೊನೆಗೆ ಆಗ್ಲೂ ಹೆಂಗಿದ್ರು ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಅವನು ಜಂಪ್ ಮಾಡಿ ಹೋಗಿದ್ದಾನೆ. ಆ ಹೊರಗಡೆ ಹೋದ್ರೆ ಕೂಡ ಅಲ್ಲೂ ಕೂಡ ಈ ನಮ್ಮ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ಸ್ಗೆ ಇವರು ಏನಿದ್ದಾರಲ್ಲ, ಅವರು ರಾತ್ರಿ ಹಗಲು ಡ್ಯೂಟಿ ಮಾಡ್ತಿರ್ತಾರೆ ಪೊಲೀಸ್ನವರು. ಅವರು ಔಟ್ರ್ ವಾಲಲ್ಲಿ ಇರ್ತಾರೆ, ಅವರು ಇರ್ತಾರೆ, ಡ್ಯೂಟಿನಲ್ಲಿ ಇರ್ತಾರೆ. ಬಟ್ ಅವ್ರದ್ದು ಕಣ್ ತಪ್ಪಿಸಿದ್ದಾರೆ, ಯಾಕಂದ್ರೆ ಅವರು ಮಲಗಿಬಿಟ್ಟಿದ್ದಾರೆ. ಡ್ಯೂಟಿನಲ್ಲಿ ಎಚ್ಚರವಾಗಿದ್ದರೆ ಪರವಾಗಿಲ್ಲ. ಏನಾಗಿದೆ ಸರ್, ಇಲ್ಲಿ ಮೊದಲು ನಾವಿರೋ ಟೈಮಲ್ಲಿ 12ರಿಂದ 3 ಗಂಟೆಯವರೆಗೆ ಒಬ್ಬ, 3ರಿಂದ 6 ಒಬ್ಬ, ಅವನಿಗೆ 3 ಗಂಟೆ ಟೈಮು ಅಲ್ಲೇ ಮಲ್ಕೊಂಡು ಮತ್ತೆ ಬರೋ ಚಾನ್ಸ್. ಇವಾಗ ಹಂಗೆ ಮಾಡಿಲ್ಲಂತೆ. ಈಗ ಬೆಳಿಗ್ಗೆ ಬರೋವನು ಸಂಜೆ 6 ಗಂಟೆ ಮಾಡ್ರೆ 6ರಿಂದ ಬರೋ 10 ಗಂಟೆಯವರು, 10 ಮಾಡೋನು ನೆಕ್ಸ್ಟ್ ಡೇ 6 ಗಂಟೆ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿದ್ದಾರೆ. ಅವ್ರಿಗೆ ನಿದ್ರೆಯಲ್ಲಿ ಜಾರಿದ್ದಾರೆ. ಬೆಳಗಿನ ಟೈಮು ಒಳ್ಳೆ ನಿದ್ದೆ ಟೈಮು, ಅವರು ಎಲ್ಲ ನಿದ್ರೆ ಮಾಡಿದ್ದಾರೆ. CCTVನಲ್ಲಿ ರಾತ್ರಿ ಹಗಲು ಒಬ್ಬರು ಯಾವತ್ತು 24 ಗಂಟೆ ಮುಂದೆ ನಿಂತ್ಕೊಂಡು ಒಬ್ಬರು ನೋಡ್ತಿರ್ತಾರೆ. ಈ ಸಾಮಾನ್ಯವಾಗಿ ಇಬ್ಬರು ಮಹಿಳೆಗಳ ಪೊಲೀಸ್ನವ್ರಿಗೆ ಹಾಕಿ ಅವರಿಬ್ಬರು ಮಲಗಿಬಿಟ್ಟಿದ್ದಾರೆ. ಅವತ್ತಿನ ದಿನಾನು ಮಲಗ್ತಿದ್ರು. ಯಾಕಂದ್ರೆ ನಾವು ಅದು ಹೇಳಕ್ಕಾಗಲ್ಲ, ಏನೂ ಆಗಲ್ಲ, ಒಂದು ಓವರ್ ಕಾನ್ಫಿಡೆನ್ಸ್ ಬರ್ತದೆ. ಇಷ್ಟು 10 ವರ್ಷ ಆಗಿತ್ತು ಗುಲ್ಬರ್ಗಾ ಜೈಲಿನಲ್ಲಿ ಎಸ್ಕೇಪ್ ಕೇಳಿ, 10 ವರ್ಷ ಆಗಿತ್ತು, ಈಗ ಆ ಥರದ್ದು ಯಾವುದೂ ಇಲ್ಲ, ಈ ಥರ ಒಂದು ಮನೋಭಾವನೆ ಬಂದಿರ್ತದೆ. ನೈಟ್ ಏನು ತೊಂದರೆ ಇಲ್ಲ. ಬಟ್ ಇನ್ನೊಂದೇನು ಅವ್ರು ತಿಳ್ಕೊಂಡಿರ್ತಾರೆ ಅಂದರೆ, ಹೊರಗಡೆಯಿಂದ ಬಾಲಲ್ಲಿ ಗಾಂಜುಗಳನ್ನು ಎಸಿತಾರೆ ಅಥವಾ ಕೌಂಟರ್ ಬಂಡ್ ಆರ್ಟಿಕಲ್ಸ್ ಅಷ್ಟು ಮಾತ್ರ ಜೈಲಿಗೆ ಬರ್ತದೆ, ಇದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಇರ್ತದೆ ಅವರಿಗೆ. ಇಷ್ಟೊತ್ತಲ್ಲಿ ಯಾರು ಎಸಿತಾರಪ್ಪ, ಬೆಳಿಗ್ಗೆ ಟೈಮ್ ಎಸಿತಾರೆ, ಇಲ್ಲ ಸಂಜೆ ಲಾಕಪ್ ಟೈಮಲ್ಲಿ ಎಸಿತಾರೆ, ಈ ಥರ ತಿಳ್ಕೊಂಡಿದ್ದಾರೆ ಹೊರತು ಜೈಲಿಂದ ಕೈದಿ ಎಸ್ಕೇಪ್ ಆಗ್ತಾರೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಆ ಕಾನ್ಸೆಪ್ಟೇ ಮರ್ತು ಬಿಟ್ಟಿದ್ದಾರೆ ಅವರು. ಸೊ ಹೀಗಾಗಿ ಕೆಳಗೆ ಇಳಿದಿದ್ದಾರೆ. ಒಬ್ಬ 10 ನಿಮಿಷ ತಗೊಂಡಂತ ಸರ್, 10 ನಿಮಿಷ ಆದ್ರೆ ಏನಾಗಿಲ್ಲ, ಹಾರಿದಾನೆ. ಬಟ್ ಅವರು ಒಳಗಡೆ ಇಂಟರ್ನಲ್ ಏನಾದರೂ, ಯಾಕಂದರೆ ಇದೇ ಥರ ಬ್ಯಾಂಗ್ಳೂರಿನಲ್ಲಿ ಒಬ್ಬರು ತಮಿಳ್ನವರು ಸೀರಿಯಲ್ ಕಿಲ್ಲರ್ ಯಾರು ತಮಿಳ್ನಾಡವ್ರು ಇದ್ರು, ಹತ್ಬಿಟ್ಟು ಕೈಕಾಲೆಲ್ಲ ಪ್ರಾಬ್ಲಮ್ ಆಗಿತ್ತು ಅವನಿಗೆ. ಅದೇ ಒಂದು ಪ್ರಾಬ್ಲಮ್ ಆಗಿ ಲಾಸ್ಟ್ವರೆಗೆ ಅವ್ನು ಸತ್ತೇ ಬಿಟ್ಟಾಬಿಟ್ರೆ. ಸೈಕೋ ಶಂಕರ್ ಅಂತ ಯಾರೋ ಇದ್ನಲ್ಲ, ಸೊ ಅವನು ಅದೇ ಥರ. ಅಂದರೆ ಆ ಗೋಡೆಯಿಂದ ಹಾರುವಾಗ ತುಂಬ ವಜನ್ ಇದ್ರೆ, ತುಂಬ ಹೈಟ್ ಇದ್ದು ವೆಯ್ಟ್ ಇದ್ರೆ ಕೈ ಕಾಲು ನಡು ಮುರ್ಕೊಂಡ್ಬಿಡ್ತಾರೆ. ಒಂದು 20 ಅಡಿ ಹೈಟ್ ಇದೆ. ಇನ್ನೊಂದು ವಿಚಾರ ಬರುತ್ತೆ ಸರ್, CCTVಯಲ್ಲಿ ತಂತಿಗಳು ಕಾಣ್ತಾವಲ್ಲ ಸರ್. ತಂತಿ ಅದೇ ಮೇಲ್ಗಡೆ ನೀವು ಹೇಳಿದ್ರಲ್ಲ, ಆ ತಂತಿಗಳು ಏನಪ್ಪ ಅಂದರೆ ಅದು ಫೆನ್ಸಿಂಗ್ ಸರ್. ಅದು ನಾನು ಹೇಳ್ತಿದ್ದೀನಿ, ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಇರ್ತದೆ. ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಅಥವಾ ಡಿಸ್ಕನೆಕ್ಟ್ ಆಗಿದೆ, ಅದು ನೋಡಿರ್ತಾರೆ ಇವರು. ಇಲ್ಲ ಅಂದರೆ ಅವರು ಅಷ್ಟು ಸುಲಭವಾಗಿ ಮೇಲೆ ಆ ಧೈರ್ಯದಿಂದ ಹೋಗ್ತಿರ್ಲಿಲ್ಲ. ಅಲ್ಲಿ ಯಾವುದೇ ಒಂದು ಟಚ್ ಮಾಡಿ ಫಸ್ಟ್ ನೋಡಿರ್ತಾರೆ, ಅದು ಹಿಡಿದಿರ್ತದೆ, ಅಥವಾ ಎಲ್ಲೋ ಕಟ್ ಮಾಡಿರ್ತಾರೆ, ಅಥವಾ ಅದು ಇರಲ್ಲ. ಇವರು ಪ್ರತಿದಿನ ಅದನ್ನು ಟೆಸ್ಟ್ ಮಾಡಬೇಕು. ಒಬ್ಬರು ಎಲೆಕ್ಟ್ರಿಷಿಯನ್ಸ್ ಎಲ್ಲ ಕಡೆನೂ ನೋಡಬೇಕು. ಅದು ಫೇಲ್ಯೂರ್ ಆಗಿದೆ. ಮೇಲೆ ಇರುವಂಥ ತಂತಿನ ಒಳಗಡೆ ವಿದ್ಯುತ್ ತಂತಿ ಹರಿತಾ ಇದೆಯಾ ಅಂದರೆ, ಟಚ್ ಆದರೆ ಅದು ಗ್ರೌಂಡ್ ಆಗಿಬಿಡ್ತದೆ. ಸೈರನ್ನು ಇರ್ತದೆ, ಸೈರನ್ಗೆ ಹೋಗ್ಬಿಡ್ತದೆ. ಅದು ಕರೆಂಟ್ ಇದ್ದರೆ ಪಾಸ್ ಆದರೆ. ಕರೆಂಟ್ ಇಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು
ಜಮೀನುಗಳಲ್ಲಿ ಹಾಕಿರೋ ಫೆನ್ಸಿಂಗ್ ಇದೆಯಲ್ಲ, ಯಾವುದೇ ಒಂದು ಪ್ರಾಣಿ ಟಚ್ ಆದರೆ ನಾವು ಒಂದು ಅಲಾರಾಮ್ ಕೊಟ್ಟಿರ್ತೀವಿ, ಹೊಡಿ ಬಡ್ಕೊಂಡ್ಬಿಡ್ತದೆ ಅದು. ಓಕೆ, ಆ ಥರನೇ ಅದೇ ಇರ್ತದೆ, ಅಲಾರಾಮ್ ಟಚ್ ಆದರೆ ಅದು ಇರ್ತದೆ. ಬಟ್ ಅದಾಗಿಲ್ಲ, ಯಾಕಂದರೆ ಅದು ಇರಲಿಲ್ಲ, ಇದೇ ಪರಿಹರಿಸ್ತಿರ್ಲಿಲ್ಲ, ಅದರಲ್ಲಿ ಕರೆಂಟೇ ಹರಿತಿರ್ಲಿಲ್ಲ. ಅದು ನೋಡಿಕೊಂಡೇ ಮಾಡಿರೋದು. ಸೊ ಈಗ ಈಜಿಯಾಗಿ ಎಸ್ಕೇಪ್ ಸೊ ಎಸ್ಕೇಪ್ ಆದ ನಂತರ ಸರ್ ಈಗ ಅವನ ಕಾಲಿಗೆ ಗುಂಡು ಹಾರಿಸಿ ಹಿಡಿದಿದ್ದಾರೆ ಅಂತ ಅವರು ಸಿಗ್ತಾರೆ. ಡೆಫಿನೆಟ್ಲಿ ನಾನು ಹೇಳ್ತಿದ್ದೀನಲ್ಲ, ಜೈಲಿನಿಂದ ಹೊರಗಡೆ ಹೋಗಿ ನಾವು ಬದುಕು ಕಟ್ಕೊಳ್ತೀವಿ ಅನ್ನೋದು ತಪ್ಪು. ಜೈಲಿನಲ್ಲೇ ಇದ್ದು ನಾವು ರಿಫಾರ್ಮ್ ಆಗಿ ಮುಂದೆ ಬದುಕಿ ಕಟ್ಕೊಳ್ಳೋಣ ಅಂತ ಯೋಚನೆ ಮಾಡೋದು ತುಂಬ ಒಳ್ಳೆಯ ಕೆಲಸ. ಅದು ತುಂಬ ಹಿಂದೆ ಈಗ ಎಲ್ಲ ನೋಡಿದ್ದೀರಿ ಪೇಪರಲ್ಲಿ, ಎಷ್ಟೋ ವರ್ಷಗಳ ನಂತರ ಅರೆಸ್ಟ್ ಆಗ್ತಾರೆ. ಅವರು ಎಲ್ಲೇ ಹೋದ್ರು ಹೇಗೆ ಹೋದ್ರು ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಪೊಲೀಸ್ನವ್ರು ನೋಡಿದ್ರು ಹೆದರ್ತಾರೆ, ಎಲ್ಲೇ ಹೋಗಿ ಹಿಂಗೆ ಹಿಡಿದ್ರೆ ಹಿಂದ್ಗಡೆ ಗಾಬರಿಯಾಗಿ ಅಯ್ಯೋ ಅಂತಾರೆ. ಆಮೇಲೆ ಪಾಪ ಪ್ರಜ್ಞೆ ಕಾಡ್ತಿರ್ತದೆ ಸರ್, ಲಾಸ್ಟ್ವರೆಗೂ ಅವರು ಒಳ್ಳೆ ಜೀವನ ಮಾಡೋಕ್ಕಾಗಲ್ಲ. ಯಾವುದೇ ಕೈದಿಗಳು ಎಸ್ಕೇಪ್ ಆಗಿ ನಾನು ಹಿಂಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬೋದು ಅವರು. ಬಟ್ ನಾನು ಹೇಳೋದೇನಪ್ಪ ಅಂದರೆ, ಎಲ್ಲ ಕೈದಿಗಳಿಗೂ, ನಾನು ಏನೇ ಕಾರಾಗೃಹದ ಕೈದಿಗಳಾಗಲಿ ಯಾರೇ ಇದ್ರೂ ಈ ಥರದ್ದು ಒಂದು ವ್ಯವಸ್ಥೆ ಆಗಬಾರ್ದು. ತುಂಬ ರೇಪು ಮತ್ತು ಪೋಸ್ಕೋ ಕೇಸಲ್ಲಿ ತೊಡಗ್ತಾ ತುಂಬ ಸರ್. ಇದು ಜೈಲ್ ಹೋದ್ಮೇಲೆ ಅವ್ರಿಗೆ ಅನುಭವ ಆಗುತ್ತೆ, ನಾವ್ ಯಾಕೆ ಮಾಡಿದ್ವಿ ಅಂತ. ಅದರ ಇದು ಪರಿಣಾಮ ಚೈಲ್ಡ್ ಅಫೆನ್ಸ್ ಈಗ ಈ ನಡುವೆ ಅಂತೂ ಸರ್, ಚಿಕ್ಕ ಮಕ್ಕಳು 3-4 ವರ್ಷದ ಎಳೆ ಕಂದಮ್ಮಗಳನ್ನ ಕೂಡ ಆ ಥರದ್ದು ನೋಡೋ ವ್ಯವಸ್ಥೆ ಆಯಿತು. ತುಂಬ ದುರಾದೃಷ್ಟ ಅದು. ಈ ಥರ ಕೇಸ್ಗಳಲ್ಲಿ ಬಂದಿರೋರ ಮನಸ್ಥಿತಿಗಳು ಕೂಡ, ಜೈಲಿನಲ್ಲೂ ಅವ್ರ ಮನಸ್ಥಿತಿ ಸರಿ ಇಲ್ಲ. ಅಂಥವ್ರನ್ನ ಕುಂಡಿಸ್ಕೊಂಡು ನಾವು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಒಳ್ಳೆಯ ಒಂದು ಇದನ್ನು ಕೊಡಿಸ್ಬೇಕು. ಅದು ಅಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಅನ್ಸುತ್ತೆ. ಯಾಕಂದ್ರೆ ಈಗ ನೋಡಿ, ಇವನು ರೇಪ್ ಕೇಸಲ್ಲಿ ಬಂದವರು ಅಂತ ಹೇಳಿದ್ರೆ, ಇನ್ನೊಂದು ಪೋಸ್ಕೋ ಕೇಸು, ಪೋಸ್ಕೋ ಡೈರೆಕ್ಟ್ 20 ವರ್ಷ ಅಲ್ಲ, 20 ವರ್ಷ ಸರ್. 20 ವರ್ಷ ನಿಮ್ಗೆ ಹಾಕಿದ್ರೆ ಇದು ಯಾವುದೇ ಅದು ನಿಮಗೆ ನಮ್ಗೆ ಈಗೇನೋ ನಾವು ಅವಧಿ ಪೂರ್ವ ಬಿಡುಗಡೆ ಮಾಡೋದಕ್ಕೂ ಕೂಡ ಅದನ್ನು ಕನ್ಸಿಡರ್ ಮಾಡಲ್ಲ. ರೇಪ್ ಅಂಡ್ ಪೋಸ್ಕೋ ಕೇಸ್ ಅವಧಿ ಪೂರ್ವ ಬಿಡುಗಡೆ ಮಾಡೋ ಸಮಯದಲ್ಲಿ ಯಾವುದೇ ವ್ಯಕ್ತಿ ರೇಪ್ ಕೇಸ್ಗಾಗಲಿ, ಸಂಬಂಧಪಟ್ಟ ರೇಪ್ ಆಗಲಿ, ಪೋಸ್ಕೋ ಕೇಸ್ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರ್ತಾರಲ್ಲ, ಅವ್ರು ಯಾವುದನ್ನು ಅವಧಿ ಪೂರ್ವ ಬಿಡುಗಡೆಗಳಿಗೆ ಕನ್ಸಿಡರ್ ಮಾಡಲ್ಲ. ಇದನ್ನು ಸಾಮಾನ್ಯವಾಗಿ ಎಲ್ಲ ಕೈದಿಗಳು ಮನಸ್ಸಿನಲ್ಲಿ ಇಟ್ಕೋಬೇಕು. ಅವ್ರು ಏನಿದೆ, ಅವ್ರ ಕೇಸನ್ನು ಕೋರ್ಟ್ನಲ್ಲಿ ಗೆದ್ದುಕೊಂಡು ಜೈಲಿನಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಿ ತುಂಬ ಜನ ಹೊರಗಡೆ ಬಂದು ಒಳ್ಳೆ ಬದುಕು ಕಟ್ಕೊಂಡಿದ್ದಾರೆ, ನಾನು ನೋಡಿದ್ದೀನಿ. ನೀವು ಸರ್, ಈಗ ಸೂಪ್ರಿಟೆಂಟ್ ಆದವರು ಒಂದು ರೆಕಮೆಂಡೇಶನ್ ಲೆಟರ್ ಬರೀತಾರೆ ಈಗ ಜೀವಾವಧಿ ಶಿಕ್ಷೆಗೆ. ಯಾಕಂದ್ರೆ ಈಗೆಲ್ಲ ಜೀವಾವಧಿ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಜೀವಿತಾವಧಿ ಅಂತ ಹೇಳಿ. ಜೀವಿತಾವಧಿ ಈಗ ಅದನ್ನ ರೆಕಮೆಂಡೇಶನ್ ಲೆಟರ್ ಬರೀತಾರೆ. ಅಂದ್ರೆ ಇವನು ಒಳಗೆ ಒಳ್ಳೆ ಸನ್ನಡತೆ ಇತ್ತು, ಬಿಡುಗಡೆ ಮಾಡಬೇಕು. ಇದನ್ನ ಕ್ಯಾಬಿನೆಟ್ ಹೋಗುತ್ತೆ, ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ, ನಂತರ ಬಿಡುಗಡೆ ಆಗುತ್ತೆ. ನೀವು ಈ ರೀತಿ ಯಾರ್ದಾದ್ರು ಬರ್ದಿದ್ದುಂಟ ಸರ್? ತುಂಬ ಜನರಿಗೆ ಬರ್ದಿದ್ದೀನಿ ನಾನು. ಈಗ ಆ ಥರದ್ದು ನಾವು ಜೈಲಿನಲ್ಲಿ ಒಳ್ಳೆಯ ನಡತೆ, ಇಂಥ ಕೈದಿ ಇಂಥವರು ಈ ಹಿಂದೆ ಅವನು ಏನು ಮಾಡಿದ್ದನ್ನೆಲ್ಲ ಮರೆತು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿದ್ದಾನೆ ಅಂತ ಹೇಳಿ ಮೈಸೂರು ಜೈಲಿನಲ್ಲಿ, ಬ್ಯಾಂಗ್ಳೂರು ಜೈಲಿನಲ್ಲಿ, ಇವನ್ ಗುಲ್ಬರ್ಗ, ಬಿಜಾಪುರ ಎಲ್ಲ ಜೈಲಿನಲ್ಲೂ ನಾವು ಅವಧಿ ಪೂರ್ವ ಬಿಡುಗಡೆ ಮಾಡಬೇಕಾದ್ರೆ ಅದನ್ನು ಮಾಡ್ತೀವಿ. ಆಮೇಲೆ ಬಿಡುಗಡೆಯ ಸಮಯದಲ್ಲಿ ನಾನು ಸೆಷನ್ ಜಡ್ಜು ಮತ್ತು DC ಮತ್ತು ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡುವಾಗ ಸೆಷನ್ ಜಡ್ಜು ಪೂರ್ತಿ ಇಲ್ಲ ಇವ್ರನ್ನ ಬಿಡುಗಡೆ ಮಾಡಂಗೆ ಇಲ್ಲ ಅಂತ, ಇಲ್ಲ ನಾವು ಬಿಡುಗಡೆ ಮಾಡಬೇಕು ಇವ್ರನ್ನ ಅಂಥೇಳಿ, ಕೊನೆಗೆ ಸೆಷನ್ ಜಡ್ಜ್ ರಿಜೆಕ್ಟ್ ಮಾಡಿರೋದನ್ನೂ ಕೂಡ ನಾವು ಜೈಲು ಅಧಿಕಾರಿಗಳು ಅದನ್ನು ರೆಕಮೆಂಡ್ ಮಾಡಿಸಿ, ಇಲ್ಲ ಸರ್ ಇವರು ಮುಂದೆ ಒಂದಲ್ಲ ಒಂದು ದಿವಸ ಇವರು ಒಳ್ಳೆಯ ನಾಗರಿಕರಾಗಿ ಇದರಲ್ಲಿ ವಹಿಸ್ತಾರೆ ಅಂಥೇಳಿ ಅವ್ರ ಪರವಾಗಿ 18 ಜನರನ್ನ ನಾವು ಬಿಜಾಪುರದಲ್ಲಿ, ಇದರ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲ, ನೀವು ಸರ್ಕಾರಕ್ಕೆ ಹಿಂಗೆ ಕಳಿಸಿ, ನಿಮ್ದೇನಿದೆ DC ಮತ್ತು ನೀವು ಏನಿದ್ದೀರಿ ನೀವು ಕಳಿಸಿ ಅಂದಾಗ ನಾನು ಮತ್ತು DC ಅವರು ಮತ್ತು SP ಅವರು ಕೂತ್ಕೊಂಡು ರಿಫಾರ್ಮೇಷನ್ಸ್ ಇಲ್ಲ ಅಂದರೆ ನಮ್ಮ ರಿಫಾರ್ಮೇಷನ್ ಥಿಯರಿಗೆ ವ್ಯಾಲ್ಯೂ ಇರಲ್ಲ, ನಾವು ರಿಫಾರ್ಮ್ ಮಾಡಿದ್ದೀವಿ ಇಷ್ಟು ಕೈದಿಗಳನ್ನ, ಪನಿಷ್ಮೆಂಟ್ ಇವನಿಗೆ ಏನು ತಪ್ಪು ಮಾಡಿದ್ದಾನೆ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಅನ್ನೋದೇ. ಬಟ್ ವೆರೇಸ್ ಇನ್ ರಿಫಾರ್ಮೇಷನ್ ಸೈಡ್ ಬಂದಾಗ ಜೈಲ್ ಆಫೀಸರ್ ಆಗಲಿ ಅಥವಾ DC ಸಾಹೇಬ್ರಾಗಲಿ ಮತ್ತು SP ಸಾಹೇಬ್ರಾಗಲಿ ಇವನು ರಿಫಾರ್ಮ್ ಆಗಿದ್ದಾನೆ ಅಂತ ಕಂಡು ಹಿಡಿದಾಗ ನಾವು 3 ಜನ ಒಂದೇ ಒಪಿನಿಯನ್ ಬಂದು ಸರ್ಕಾರದಲ್ಲಿ ಅದನ್ನು ಪಾಸ್ ಮಾಡಿ ರಿಲೀಸ್ ಮಾಡಿದ್ವಿ.